ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಗ್ರೀನ್ ಕಲರ್ ಮತ್ತು ಆರೆಂಜ್ ಕಲರ್ ಸ್ಟೋನ್ಸ್, ಲೇಸು, ಸ್ಟೆಪ್ಲರು, ಕತ್ತರಿ, ದಾರ, ಪರ್ಲ್ಸು, ಫೆವಿಕ್ರಿಲ್ ಮತ್ತು OHP ಶೀಟ್ ಇಷ್ಟನ್ನು ಯೂಸ್ ಮಾಡಿಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಬಾಗಿಲಿಗೆ ಹಾಕುವಂಥ ತೋರಣವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. OHP ಶೀಟ್ ತೆಗೆದುಕೊಂಡಿದ್ದೀನಿ. ಮೇಲ್ಭಾಗದಲ್ಲಿ ಸ್ವಲ್ಪ ಹಾಗೆ ಬಿಟ್ಟು ಸ್ವಲ್ಪ ಕೆಳಭಾಗದಲ್ಲಿ ಫೆವಿಕ್ರಿಲ್ ಹಾಕಿ ಸ್ಟೋನ್ಗಳನ್ನು ಒಂದರ ಪಕ್ಕ ಒಂದು ಅಂಟಿಸ್ತಾ ಇದ್ದೀನಿ. ಗ್ರೀನ್ ಕಲರ್ ಸ್ಟೋನು ಒಂದರ ಪಕ್ಕ ಒಂದನ್ನು ನೀಟಾಗಿ ಜೋಡಿಸ್ಕೋಬೇಕು. ಯಾವ ಸೈಜ್ನಲ್ಲಿ ಇರಬೇಕು ಅನ್ನೋದನ್ನು ಬಾಗಿಲಿನ ಸೈಜ್ ನೋಡಿಕೊಂಡು ಆ ರೀತಿ ಮಾಡ್ಕೋಬೇಕು. ನಾನು ಇಲ್ಲಿ 8 ಸ್ಟೋನ್ಗಳನ್ನು ಮೊದಲನೇ ಸಾಲಿನಲ್ಲಿ ಅಂಟಿಸ್ತಾ ಇದ್ದೀನಿ. ನೀಟಾಗಿ ಜೋಡಿಸ್ಕೋಬೇಕು. ತಕ್ಷಣವೇ ಇದನ್ನು ಮಾಡಬೇಕು, ಸ್ವಲ್ಪ ಟೈಮ್ ಬಿಟ್ಟರೆ ಗಟ್ಟಿಯಾಗತ್ತೆ. ಇವಾಗ ಸೆಕೆಂಡ್ ಲೈನ್ 2 ಸ್ಟೋನ್ಗಳ ಮಧ್ಯದಲ್ಲಿ ಅಂಟಿಸ್ತಾ ಇದ್ದೀನಿ. ಇದೇ ರೀತಿ 2ನೇ ಲೈನ್ ಮಾಡ್ಕೋಬೇಕು. 8 7 6 5 4 3 2 1 ಈ ರೀತಿ ಅಂಟಿಸ್ತಾ ಇದ್ದೀನಿ. 3 ಆಯಿತು. ಇವಾಗ 2, ನಂತರ ಕೊನೆಯಲ್ಲಿ 1. ಅಂಟಿಸಿದ ನಂತರ ಒಂದು ದಿವಸ ಹಾಗೆ ಬಿಡಬೇಕು, ಗಟ್ಟಿಯಾಗತ್ತೆ. ಗಟ್ಟಿಯಾದ ನಂತರ OHP ಶೀಟನ್ನು ಕಟ್ ಮಾಡ್ಕೋಬೇಕು. ಮೇಲ್ಭಾಗದಲ್ಲಿ ಸ್ವಲ್ಪ ಹಾಗೆ ಬಿಟ್ಟು ನಂತರ ಸ್ಟೋನ್ ಪಕ್ಕದಲ್ಲೇ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಸ್ಟೋನ್ ಶೇಪ್ನಲ್ಲೇ ಕಟ್ ಮಾಡ್ಕೋಬೇಕು. ಈ ತೋರಣ ಬಾಗಿಲಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಾಡೋದು ಕೂಡ ತುಂಬ ಸುಲಭ ಮತ್ತು ಬೇಗ ಆಗುತ್ತೆ. ವಿಡಿಯೋ ಕೊನೆಯಲ್ಲಿ ಬಾಗಿಲಿಗೆ ಹಾಕಿದಾಗ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಫೋಟೋ ಹಾಕಿದ್ದೀನಿ. ಮೇಲ್ಭಾಗದಲ್ಲಿ ಸ್ವಲ್ಪ ಖಾಲಿ ಬಿಟ್ಟು ಕಟ್ ಮಾಡಿದ್ದೀನಿ. ಇವಾಗ ದಾರ ತೆಗೆದುಕೊಂಡು ತುದಿಯಲ್ಲಿ ಸ್ವಲ್ಪ ದೊಡ್ಡ ಸೈಜ್ನ ಪರ್ಲ್, ನಂತರ ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ ಪೋಣಿಸ್ತಾ ಇದ್ದೀನಿ. ನಾನು ಮುಂದಿನ ವಿಡಿಯೋದಲ್ಲಿಯೂ ಕೂಡ OHP ಶೀಟ್ ಮೇಲೆ ಇನ್ನೊಂದು ರೀತಿಯ ತೋರಣವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ತುದಿಯಲ್ಲಿ
ಪರ್ಲ್ ಜಾರಿ ಹೋಗದೇ ಇರೋ ಹಾಗೆ ಗಂಟು ಹಾಕ್ಕೋಬೇಕು. ಸ್ವಲ್ಪ ದಾರವನ್ನು ಜಾಸ್ತಿ ತೆಗೆದುಕೊಂಡಿರಬೇಕು. ಇವಾಗ ಸ್ವಲ್ಪ ದಪ್ಪ ಇರುವಂಥ ಲೇಸನ್ನು ತೆಗೆದುಕೋಬೇಕು. ಕೆಳಭಾಗದಲ್ಲಿ OHP ಶೀಟನ್ನು ಇಟ್ಟು ಮೇಲ್ಭಾಗದಲ್ಲಿ ಲೇಸನ್ನು ಇಡಬೇಕು. ಇವಾಗ OHP ಶೀಟ್ ಮತ್ತು ಲೇಸು ಎರಡನ್ನೂ ಸೇರಿಸಿ ಸ್ಟೆಪ್ಲರ್ ಹಾಕ್ತಾಯಿದ್ದೀನಿ. ಇವಾಗ ಪೋಣಿಸಿ ಇಟ್ಟಿರುವಂಥ ಪರ್ಲ್ಗೆ ಸೂಜಿಯನ್ನು ತುದಿಯಲ್ಲಿ ಪೋಣಿಸಿ ಅದನ್ನು ಲೇಸ್ ಮೇಲೆ ಇಟ್ಟು ನೀಟಾಗಿ ಅಟ್ಯಾಚ್ ಮಾಡಿ ತುದಿಯಲ್ಲಿ ಗಂಟು ಹಾಕ್ಕೋಬೇಕು. ಲೇಸಿನ ಸೈಜ್ ನೋಡಿಕೊಂಡು OHP ಶೀಟನ್ನು ಮೇಲ್ಭಾಗದಲ್ಲಿ ಕಟ್ ಮಾಡ್ಕೋಬೇಕು. ನಂತರ ಗ್ರೀನ್ ಕಲರ್, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಒಂದು ಗ್ರೀನ್ ಮತ್ತು ಆರೆಂಜ್. ಇಲ್ಲಿಗೆ ತೋರಣ ಮುಗಿದಿದೆ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.